100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅರವಿಂದ್, ನಮಗೆ ಬರೋದು ಬರೀ 13 ರೂಪಾಯಿ ಮಾತ್ರ. ನ್ಯಾಯನಾ ಸರ್? ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು ಹೋಗ್ತಾರಲ್ಲ, ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ, 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? 3,000 ಕೋಟಿ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಮಾಡಿಲ್ಲ, ದಿನ ಹೋಗ್ತಾರಲ್ಲ. ಬೆಂಗಳೂರು ಕೋಟಿ ಆಯ್ತು, ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳ. ಯಾರ ದುಡ್ಡು ಅದು? ನಮ್ ದುಡ್ಡು. ನಾವು 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. 70% ಇಟ್ಕೊತಾರೆ, ಗ್ಯಾಸ್ ಕೊಡ್ತಾರೆ. 70% ಕೇಂದ್ರ ಸರ್ಕಾರದಿಂದ ರಸ್ತೆ ಮಾಡೋದು. ರೈಲ್ವೆ ಯಾರು ರಾಜ್ಯ ಕೊಟ್ಟರೆ ದೇಶ ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ಕಲೆಕ್ಟ್ ಮಾಡೋರು. 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಅರವಿಂದ್ ಫ್ರೀ ಆಗಿ ಕೊಡ್ತೀವಿ. 50% ರೈಲ್ವೆ ಲೈನ್ ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು? ಅದು 1,200 ರೂಪಾಯಿ ಗ್ಯಾಸ್ ಕೊಡ್ತಾರೆ. 30,000 ಕೋಟಿನಲ್ಲಿ ನಮಗೆ ಬರೀ 50,257 ಕೋಟಿ ಅದರಲ್ಲೇ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇಲ್ಲ, ಅದೇನ್ ಬರ್ತಾ ಇದೆ ಮಾತಾಡ್ಲಿ. ಉತ್ತರ ಮಾತಾಡ್ಲಿ. ನಾನು 90,000 ಕರ್ನಾಟಕ ಸಂಘರ್ಷ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳಿ. ಜಾಸ್ತಿ ಮಾಡೋದು ನೀವೇ. ದುಡ್ಡು ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡೋರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತೆ 71,000 ಕೋಟಿ ಬಂದಿದ್ರೆ ಮೋದಿ ಅವ್ರ ಕಾಲದಲ್ಲಿ 2,82,000 ತೆರಿಗೆ ಗಾತ್ರ ಹೇಳ್ರಿ. ಗ್ರಾಂಟ್ 60,000 ಬಂದಿದ್ರೆ 2 ಲಕ್ಷ ಬಂದಿದೆ. ಇನ್ನೂ 43% ಜಾಸ್ತಿ ಬಂದಿದೆ. 24,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಇವರು. 24ರಲ್ಲಿ ರೈಲ್ವೇಸ್ಗೆ ಹಣ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ಚಾಲೆಂಜ್ ಮಾಡಿ ಹೇಳ್ತೀನಿ, ಮನಮೋಹನ್ ಸಿಂಗ್ ಸರ್ಕಾರ ಕೋಟಿ ಬರ್ಬೇಕಾಗಿತ್ತಲ್ಲ, ಆಗಿದ್ರೆ ಎಲ್ಲ ಇಲಾಖೆಗೂ ಸೇರಿ ಹಣಕಾಸಿನ ಆಯೋಗದಲ್ಲಿ 42% ಕೊಟ್ಟಿದ್ರು. ಕೂತ್ಕೊಳ್ಳಪ್ಪ. ಕೇಂದ್ರ ಸರ್ಕಾರವನ್ನ ತೆಗೆದುತ್ತಾ ಇಲ್ಲ. ಹಣಕಾಸು ಆಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಇದ್ದಾರೆ. ಗೊತ್ತಾಗಲ್ಲ. ಸಿಸಿ ಪಾಟೀಲ್ ಈಗ ನಾನು ಬೇಕಾದ್ರೆ ಚೆಕಪ್ ಮಾಡ್ಲಿ. ಬಜೆಟ್ ಗಾತ್ರ 18-19ರಲ್ಲಿ 24,42,000 ಕೋಟಿ. 23-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ? 15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ? ನಮ್ ಸರ್ಕಾರ ಇರ್ಲಿಲ್ಲ, ನಿಮ್ದೇ ಸರ್ಕಾರ. ಇನ್ಯಾರ್ದು? ನಮ್ದೆಲ್ಲ ಇತ್ತು. ಸಮ್ಮಿಶ್ರ ಸರ್ಕಾರ ಇತ್ತು. ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ದೇ ಸರ್ಕಾರ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಬಿಜೆಪಿ ಗೌರ್ಮೆಂಟ್ ಕೇಂದ್ರದಲ್ಲಿ ಯಾರಿದ್ರು? ಮಂತ್ರಿ ಸರ್ಕಾರ
ಆಮೇಲೆ ಮಾನ್ಯ ಅಧ್ಯಕ್ಷರೇ, ಮಂತ್ರಿಗಳಾಗಿರ್ಲಿಲ್ವಾ? 15ನೇ ಹಣಕಾಸಿನ ಆಯೋಗದಲ್ಲಿ ಸಮನ್ವಯ ಕೂತ್ಕೊಳ್ರಿ, ಸಮಿತಿಗೆ ಕೂತ್ಕೊಳ್ರಿ. ಚೇರ್ಮನ್ ರವರು. ಅದನ್ನ- ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರಿ? 15ನೇ ಅವಾಗ ಹಣಕಾಸಿನ ಹೇಳ್ಬೇಕಾಯ್ತು, ಆಯೋಗದಲ್ಲಿ 15ನೇ ಹಣಕಾಸು ತಪ್ಪಾಗಿದೆ ಅಂತ 15ನೇ ಹಣಕಾಸಿನ ಕೃಷ್ಣ ಬೈರೇಗೌಡರು ಹೋಗಿದ್ರು ಯಾಕಂದ್ರೆ ಮೀಟಿಂಗ್ಗೆ. ಹೇಳ್ಬೇಕಾಯ್ತು ಕೃಷ್ಣ ಬೈರೇಗೌಡರು, ಯಾಕೆ ಹೇಳಿಲ್ಲ? 20ನೇ ಬಾಯಿ ಮುಚ್ಕೊಂಡು ಆರ್ಥಿಕ ಇವಾಗ ವರದಿಯಲ್ಲಿ ಮಾತಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಲ್ಲ. ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿನಲ್ಲಿ ಶಿಫಾರಸು ಏನ್ ಮಾಡಿದ್ರು, ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು. ಫೈನಲ್ ರಿಪೋರ್ಟ್ ಆಗಿ ಏನ್ ಬಂತೇಳಿ? ಶಿಫಾರಸ್ತಲ್ಲ. ಫೈನಲ್ ಇದೇ ರಿಪೋರ್ಟ್ ಅಲ್ಲಿ ಅದು ಶ್ರೀಮತಿ ಬಂದಿಲ್ಲ. ನಿರ್ಮಲಾ ಫೈನಲ್ ಸೀತಾರಾಮನ್ ರಿಪೋರ್ಟ್ ಅಲ್ಲಿ ಅದಿಲ್ಲ. ಅದು ಕೊಡಕ್ಕಾಗಲ್ಲ, ಎಲ್ಲರೂ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಟ್ಟರು. ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,490 ಕೋಟಿ. This has been refused by none other than Srimati Nirmala Sitharaman, who is representing Karnataka. ಅಲ್ಲ ಮಾನ್ಯ She is representing ಇಲ್ಲ ಆಗ್ಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದಾದ ಉತ್ತರ ಮತ್ತೆ ಮಾತಾಡಿ ರಿಪ್ಲೈ ಆದ ನಂತರ. ಮಾನ್ಯ ಆಮೇಲೆ ಮಾತಾಡಿ ಬಸವರಾಜ್, ಆಮೇಲೆ ಮಾತಾಡಿ. ಅಲ್ಲ ಇದೇ ನಮ್ಮ ವಿಚಾರದಲ್ಲಿ ಸ್ನೇಹಿತರು ಮಾತಾಡ್ತಾರೆ ಬಿಡಪ್ಪ. ಆಮೇಲೆ ನೀನ್ ವಿರೋಧ ಪಕ್ಷದ ನಾಯಕ, ನೀನ್ ಮಾತಾಡೋದು. ಒಮ್ಮೆ ಪ್ರತಿಪಕ್ಷ ನಾಯಕ ಇತ್ತು, ಡೆಪ್ಯೂಟಿ ಎಲ್ಲ ನಾಯಕರಾಯಿತು, ಇವತ್ತು- ಮಿತ್ರರಾಯಿತು. ಅಲ್ಲ ಈಗ ಬಜೆಟ್ ಅಲ್ಲಿ ನನಗೆ ಈಗ ಅವಕಾಶ ಕೊಡ್ತಿರಲ್ಲ, ಬಜೆಟ್ ಮೇಲೆ ಮಾತಾಡಿ ನೀವು. ಅವಾಗ ಈ ವಿಚಾರವನ್ನು ನಾನು Yes. ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶ ಕೊಡಿ. ಯಾವ ರೀತಿ ಮುಖ್ಯಮಂತ್ರಿಗಳು ಸತ್ಯವನ್ನ ಮರಿಮಾಚಿ, ಆಯ್ತು ಮತ್ತೆ ಮಾತಾಡ್ಬೋದು. ಸ್ಥಿತಿಯನ್ನ ಮರಿಮಾಚಿ, ಕಾನೂನನ್ನ ತಿರುಗಿಸಿ ಹೆಂಗೆ ವಾದ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತೀವಿ. ಆಯ್ತು ಮಾಡೋದು ಬಿಜೆಪಿ ಅವರು ಅದೆಲ್ಲ ಮಾಡೋದು ಯಾವತ್ತು ಯಾಕಪ್ಪ ಸರ್ ಸುಳ್ಳು? ಈಗ ಬಸವರಾಜ್ ಮಾತಾಡಿ, ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಹೆಂಗೂ ಟೈಮ್ ಇದೆ ನಿಮ್ಗೆ. ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ಮಾತಾಡಕ್ಕೆ ಕೊಟ್ಬಿಡಿ ಸ್ವಾಮೀಜಿ. ಅಲ್ಲ ಸ್ವಾಮಿ, ಕೊಟ್ಬಿಡಿ. ಇಲ್ಲ ಮಾತಾಡ್ಲಿ. ನಾವು ಉತ್ತರ ಕೊಡ್ತೀವಿ, ಮಾತಾಡ್ಲಿ. ನೀವು ಮಾತಾಡಿ ಯತ್ನಾಳ್. ಬಜೆಟ್ ಮೇಲೆ ನೀವು ಮಾತಾಡಿ. ತಮ್ಮ ಉತ್ತರ ಬರೀ ಬಜೆಟ್ ಮ್ಯಾಗಿದೆ. ರಾಜ್ಯಪಾಲರ ಭಾಷಣದ ಮೇಲೆ ಆಯ್ತು, ಸತ್ಯ ಬಸ್ ಹೇಳಿದ್ರೆ ನಿಮ್ಗೆಲ್ಲ ಎತ್ನಾಳ್ ಕೋಪ, ಕೂತ್ಕೊಳ್ಳಿ. ಮೈಯೆಲ್ಲ ಉರಿ ಎತ್ಕತ್ತದೆ. ಈ ಬಜೆಟ್ ಮೇಲೆ ಮಾತಾಡಿ. ಬಜೆಟ್ ಮೇಲೆ ಮಾತಾಡ್ಲಿ, ತಕರಾರಿಲ್ಲ. ಏನ್ ಬೇಕಾದ್ರೂ ಮಾತಾಡಿ. ಭಾಷಣ ರೆಡಿ ಟು ಆನ್ಸರ್ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಇದು ಸತ್ಯ ಹೇಳ್ತಾ ಇದ್ದೀನಿ ನೋಡಿ. ಅಷ್ಟೇ, ಪಾರ್ಲಿಮೆಂಟ್ ಬಿಟ್ಟೇನು ಇಲ್ಲ ಅವ್ರು. ಮಾನ್ಯ ಅಧ್ಯಕ್ಷರೇ, ಪೆರಿಫೆರಲ್